ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಇದು. ಸದ್ಯ ಇಸ್ರೇಲ್ನ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನು ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ. ಇರಾನ್ ಇಸ್ರೇಲ್ ನಡುವೆ ಈ ಕದನ ಮುಂದುವರೆದಿದೆ. ಇಸ್ರೇಲ್ನ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಮಾಡಿದೆ. ಇರಾನ್ ಡ್ರೋನ್ ಅನ್ನ ಸದ್ಯ ಇಸ್ರೇಲ್ ಕೂಡ ಹೊಡೆದುರುಳಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಮೆರಿಕಾದ ಸೇನಾ ನೆಲೆಗಳ ಮೇಲೆ ಇರಾನ್ ಮಾಡಿರುವಂತಹ ಡ್ರೋನ್ ದಾಳಿ ಇದು. ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಗಮನಿಸಬೇಕು, ಇರಾನ್ನ ಟಾರ್ಗೆಟ್ ಅಮೆರಿಕಾದ ಸೇನಾ ನೆಲೆಗಳು. ಅಮೆರಿಕಾದ MQ-1 ಡ್ರೋನ್ ಅನ್ನ ಇರಾನ್ ಹೊಡೆದುರುಳಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇರಾನ್ನ ನೆಲದಲ್ಲಿ ಹೊತ್ತಿ ಉಳಿದಿದೆ ಡ್ರೋನ್. ಹೌದು, ಮತ್ತೆ ಯುದ್ಧದ ಕಾರ್ಮೋಡ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬಹುದು. ಇರಾನ್ ಇಸ್ರೇಲ್ ನಡುವಿನ ಉದ್ವಿಗ್ನತೆ ಮತ್ತೊಂದು ಹಂತಕ್ಕೆ ತಲುಪಿದೆ. ಯುದ್ಧ ವಿರಾಮ ಜಾರಿಯಾದ ಹಲವು ವಾರಗಳ ಬಳಿಕ ಮತ್ತೆ ಆಗಿರುವಂತಹ ದಾಳಿ ಇದು. ಈ ಬೆಳವಣಿಗೆ ಮತ್ತೆ ಭದ್ರತಾ ಆತಂಕವನ್ನು ಹೆಚ್ಚು ಮಾಡಿದೆ. ದಾಳಿಯ ಬೆನ್ನಲ್ಲೇ ಇಸ್ರೇಲ್ ಗಾಜಾ ಪಟ್ಟಿಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ಗಡಿದ್ವಾರಗಳನ್ನು ಬಂದ್ ಮಾಡಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇರವಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹುಗೆ ಕರೆ ಮಾಡಿ ಪ್ರತಿ ದಾಳಿ ನಡೆಸದಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕಂದರೆ ದಾಳಿ ಪ್ರತಿದಾಳಿ ನಿರಂತರವಾಗಿ ಮುಂದುವರೆದರೆ ಯುದ್ಧದ ಮತ್ತೊಂದು ಹಂತವನ್ನು ಗಮನಿಸಬೇಕಾಗಿದೆ. ಇರಾನ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ, ಟೆಹರಾನ್ ವಾಯು ಪ್ರದೇಶ ಬಂದ್, ಯುದ್ಧ ಪುನರ್ ಆರಂಭವಾಗುವಂತಹ ಸಾಧ್ಯತೆ ಇದೆ. ನೋಡಿ, ಈಗಾಗಲೇ ವಿಶ್ವವೇ ತತ್ತರಿಸಿ ಹೋಗಿದೆ. ಇವರು ಇದೇ ರೀತಿ ಯುದ್ಧವನ್ನು ಮುಂದುವರಿಸಿದ್ರೆ ಜನಸಾಮಾನ್ಯರ ಬದುಕು ನಿಜಕ್ಕೂ ಕೂಡ ಮುರಾಬಟ್ಟಿಯಾಗುವಂತಹ ಸನ್ನಿವೇಶಗಳು ಎದುರಾಗತ್ತೆ. ಇಸ್ರೇಲ್ ಪ್ರಧಾನಿ ನೇತನ್ಯಾಹುಗೆ ಟ್ರಂಪ್ ಕರೆ ಮಾಡಿದ್ದಾರೆ. ತಕ್ಷಣದ ಪ್ರತಿದಾಳಿ ನಡೆಸದಂತೆ ಟ್ರಂಪ್ ಸೂಚನೆಯನ್ನ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಡೊನಾಲ್ಡ್ ಟ್ರಂಪ್ ಸೂಚನೆಗೆ ಇಸ್ರೇಲ್ ಕ್ಯಾರೆ ಅಂತಿಲ್ಲ. ಇರಾನ್ ಇಸ್ರೇಲ್ ಕದನದ ಬಗ್ಗೆ ಟ್ರಂಪ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಸ್ರೇಲ್ ದಾಳಿಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಈ ಮಧ್ಯಪ್ರಾಚ್ಯದ ಯುದ್ಧವನ್ನು ಎಲ್ಲ ಆಯಾಮಗಳಲ್ಲಿ ನಾವು ನೋಡಬೇಕಾಗತ್ತೆ. ಮೊದಲನೇದಾಗಿ ಕದನ ವಿರಾಮ ಅಂದ ನಂತರದ ಸಂದರ್ಭದಲ್ಲಿ ಹಲವು ವಾರಗಳ ನಂತರದ ದಾಳಿ ಒಂದು. ಎರಡನೇದಾಗಿ ಇರಾನ್ ಇಸ್ರೇಲ್ ಮೇಲೆ ಡ್ರೋನ್ ದಾಳಿಯನ್ನು ಮಾಡಿರುವಂಥದ್ದು. ಇರಾನ್ನ ಆ ಡ್ರೋನನ್ನು ಇಸ್ರೇಲ್ ಸದ್ಯ ಹೊಡೆದುರುಳಿಸಿದೆ. ಹಾಗಾದರೆ ಇರಾನ್ ಇಲ್ಲಿ ಟಾರ್ಗೆಟ್ ಮಾಡ್ಕೊಂಡಿದ್ದು ಯಾವುದನ್ನು ಅಂದರೆ ಅಮೆರಿಕಾದ ಸೇನಾ ನೆಲೆಗಳನ್ನು. ಇದು ಎರಡನೇ ಭಾಗ. ಜೊತೆಗೆ ಇಂತಹ ಒಂದು ಯುದ್ಧದ ಸನ್ನಿವೇಶದಲ್ಲಿ ಡೊನಾಲ್ಡ್ ಟ್ರಂಪ್ ಏನು ಮಾಡ್ತಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹುಗೆ ಕರೆ ಮಾಡಿದ್ದಾರೆ. ಪ್ರತಿದಾಳಿಯನ್ನು ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದರೂ ಕೂಡ ಇಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅದಕ್ಕೆ ಕ್ಯಾರೆ ಅನ್ನದೆ ಪ್ರತಿದಾಳಿಯನ್ನು ಮಾಡ್ತಿರುವಂಥ ಸನ್ನಿವೇಶ ಎದುರಾಗಿರೋದ್ರಿಂದಾಗಿ ಜಾಗತಿಕ ಮಟ್ಟದಲ್ಲಿ ಇದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರಬಹುದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕಂಪ್ಲೀಟೆಡ್ ಡೀಟೇಲ್ಸನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅನಂತ್ ರಾಮಯ್ಯ ಸದ್ಯ ಸಂಪರ್ಕದಲ್ಲಿದ್ದಾರೆ. ಅನಂತ್, ಯುದ್ಧ ವಿರಾಮದ ನಂತರದ ಸಂದರ್ಭದಲ್ಲಿ ಹಲವು ವಾರಗಳ ನಂತರದ ದಾಳಿ ಇದು. ಈ ದಾಳಿಯ ಸಂದರ್ಭದಲ್ಲಿ ಯಾವ ಪ್ರಮಾಣದ ನಷ್ಟ ಉಂಟಾಗಿದೆ? ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚನೆ ಕೊಟ್ಟರು, ಮನವಿ ಮಾಡಿಕೊಂಡ್ರು ಕೂಡ ಇಸ್ರೇಲ್ ಯಾಕೆ ಅದನ್ನು ಒಪ್ಪಳತೆ ಪ್ರತಿದಾಳಿಯನ್ನು ಮಾಡ್ತಾ ಇದೆ? ಹಲೋ ಅನಂತ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ? ಈಗ ನೋಡಿ, ಯುದ್ಧ ವಿರಾಮದ ನಂತರದ ಹಲವು ವಾರಗಳ ನಂತರದ ದಾಳಿಯ ಉದ್ದೇಶ ಏನು ಒಂದು. ಎರಡನೇದಾಗಿ ಟ್ರಂಪ್ ಬೆಂಜಮಿನ್ ನೇತನ್ಯಾಹುಗೆ ಕರೆ ಮಾಡಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ ಪ್ರತಿದಾಳಿ ಮಾಡದಂತೆ. ಆದರೂ ಕೂಡ ಇಸ್ರೇಲ್ ಇಲ್ಲಿ ಕ್ಯಾರೆ ಅಂತಿಲ್ಲ ಅನ್ನೋದಾದರೆ, ಸೊಪ್ಪಾಗ್ತಿಲ್ಲ ಅನ್ನೋದಾದರೆ, ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಸಮನ್ವಯತೆ ಏನಾದರೂ ಕಡಿಮೆ ಆಗಿದೆಯಾ ಅನ್ನುವಂತಹ ಸಂಶಯ ಉದ್ಭವ ಆಗುತ್ತೆ. ಏನಿದೆ ಮಾಹಿತಿ ಅನಂತ್? ಹಲೋ ಹಲೋ ಕೇಳಿಸ್ತಾ ಇದೆಯಾ ನಿಮಗೆ? ಹಾ ಕೇಳಿಸ್ತಾ ಇದೆ. ರೈಟ್ ಅನಂತ್, ಈಗ ಇರಾನ್ ಮತ್ತು ಇಸ್ರೇಲ್ನ ದಾಳಿ ಮುಂದುವರೆದಿದೆ. ಯುದ್ಧ ವಿರಾಮದ ನಂತರದ ದಾಳಿ ಇದು. ಸೊ ಯಾವ ಪ್ರಮಾಣದ ನಷ್ಟ, ಯಾವ್ಯಾವ ಟಾರ್ಗೆಟನ್ನು ಇಟ್ಕೊಂಡು ಈ ದಾಳಿ ಆಗಿರುವಂಥದ್ದು ಒಂದು.
ಟ್ರಂಪ್ ಕರೆ ಮಾಡಿ ಮನವಿ ಮಾಡಿಕೊಂಡ್ರು ಕೂಡ ಬೆಂಜಮಿನ್ ನೇತನ್ಯಾಹು ಅದಕ್ಕೆ ಸೊಪ್ಪು ಹಾಕ್ತಿಲ್ಲ ಅನ್ನೋದಾದ್ರೆ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಸಮನ್ವಯತೆ ಏನಾದರೂ ಕಡಿಮೆ ಆಯ್ತಾ ಹೆಂಗೆ? ದಿವ್ಯಾ, ಏನು ಏಪ್ರಿಲ್ 8ರ ಏನು ಒಂದು ಟ್ರೂಸ್ ಒಪಿನಿಯನ್ ಆದ ನಂತರ ಆಗಿರುವಂತಹ ಒಂದು ಡೆವಲಪ್ಮೆಂಟ್ಸ್ ಇದು ಏನು ಮೇಜರ್ ಎಸ್ಕಲೇಷನ್ ಆಗಿರುವಂತದ್ದು ವೆಸ್ಟ್ ಏಷ್ಯಾದಲ್ಲಿ. ಏನಪ್ಪಾ ಅಂತ ಅಂದ್ರೆ ಏನು ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಇಸ್ರೇಲ್ನ ಏನು ಟೆಲ್ ಅವೀವ್ ಆಗಿರ್ಬೋದು ಇನ್ನಿತರ ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿಯನ್ನ ಮಾಡಿರುವಂತದ್ದು ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ. ಏನು ಇರಾನ್ ನಲ್ಲಿರುವಂತಹ ಪೆಟ್ರೋಕೆಮಿಕಲ್ ಮತ್ತೆ ಎನರ್ಜಿ ಪ್ಲೇಸಸ್ ಅನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಮಿಸೈಲ್ ದಾಳಿಯನ್ನ ಮಾಡಿರುವಂತದ್ದು ಈಗ ನಾವು ನೋಡ್ತಿರುವಂತದ್ದು. ಅಂದ್ರೆ ಏನಪ್ಪಾ ಅಂದ್ರೆ ಪರಸ್ಪರ ಎರಡೂ ದೇಶಗಳ ನಡುವೆ ಏನು ಒಂದು ಶಾಂತಿ ಒಪ್ಪಂದ ಏರ್ಪಡ ನೇತೃತ್ವದಲ್ಲಿ ಒಂದು ಸಂದರ್ಭದಲ್ಲಿ ಈ ದಾಳಿ ನಡೆದಿರುವಂತದ್ದು ಖಂಡಿತವಾಗೂ ಕೂಡ ಒಂದು ಇಂಟರ್ನ್ಯಾಷನಲ್ ಲಾನ ಬ್ರೇಕ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಅನಂತ್, ನಿಮ್ಮೆಲ್ಲ ಮಾಹಿತಿಗಾಗಿ. ನಾವಿಲ್ಲಿ ಹಲವಾರು ಆಯಾಮದಲ್ಲಿ ಯುದ್ಧದ ಸನ್ನಿವೇಶವನ್ನು ಗಮನಿಸಬೇಕಾಗತ್ತೆ. ಒಂದೊಂದೇ ಪಾಯಿಂಟ್ಸನ್ನು ನೋಡ್ತಾ ಹೋಗೋಣ. ನೋಡಿ, ಯುದ್ಧ ವಿರಾಮ ಅಥವಾ ಕದನ ವಿರಾಮ ಅಂತ ಏನು ಕರಿತೀವಿ, ಆ ಒಂದು ವಿರಾಮದ ಹಲವು ವಾರಗಳ ನಂತರದ ದಾಳಿ ಇದು. ಇರಾನ್ ಡ್ರೋನ್ ದಾಳಿಯನ್ನು ಇಸ್ರೇಲ್ ಮೇಲೆ ಮಾಡಿದೆ. ಆ ಇಸ್ರೇಲ್ ಆ ಡ್ರೋನ್ ದಾಳಿಯನ್ನು ಅಲ್ಲೇ ಸ್ಥಗಿತ ಮಾಡಿರುವಂಥದ್ದು, ಹೊಡೆದುರುಳಿಸ್ಬಿಟ್ಟಿದೆ. ಇದು ಒಂದು ಭಾಗ. ಯುದ್ಧ ವಿರಾಮದ ನಂತರದ ಹಲವು ವಾರಗಳ ದಾಳಿ ಅಂದರೆ ಯಾವ ಟಾರ್ಗೆಟ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಅದು ಅಮೇರಿಕಾದ ಸೇನಾ ನೆಲೆಗಳು. ಯಾವ ಉದ್ದೇಶ? ಇದು ನಿರಂತರವಾಗಿ ನಡೀತಾ ಇರುವಂಥ ಯುದ್ಧ ಪ್ರಕ್ರಿಯೆ. ಯುದ್ಧ ಅನ್ನೋದು ಸಮಾಪ್ತಿ ಆಗಬೇಕು, ಆದರೆ ಆ ನಿಟ್ಟಿನಲ್ಲಿ ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ. ಇನ್ನು ಮುಂದಿನ ಭಾಗ ಅಂತ ನಾವು ನೋಡೋದಾದರೆ, ಈ ದಾಳಿ ಪ್ರತಿದಾಳಿ ಆಗ್ತಿದ್ದ ಸಂದರ್ಭದಲ್ಲಿ ಬೆಂಜಮಿನ್ ನೇತನ್ಯಾಹುಗೆ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿದ್ದಾರೆ, ಮಾತಾಡಿದ್ದಾರೆ. ದಾಳಿಗೆ ಪ್ರತಿದಾಳಿ ಬೇಡ ಅನ್ನುವಂತಹ ಸೂಚನೆ, ಮನವಿಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಒಪ್ಪಿಕೊಳ್ಳದ ಬೆಂಜಮಿನ್ ನೇತನ್ಯಾಹು ಪ್ರತಿದಾಳಿಯನ್ನು ಮುಂದುವರಿಸಿದ್ದಾರೆ. ನಾವಿದನ್ನು ಜಾಗತಿಕ ಮಟ್ಟದಲ್ಲಿ ನೋಡಬೇಕಾಗತ್ತೆ. ಯುದ್ಧ ಅಂತ ಆರಂಭ ಆದ ಸನ್ನಿವೇಶದಿಂದ ಫೆಬ್ರವರಿ 28 ಇವತ್ತಿನವರೆಗೂ ಕೂಡ ನಿರಂತರವಾಗಿ ಆಗ್ತಿರುವಂಥ ದಾಳಿ ಪ್ರತಿದಾಳಿಗೆ ಜಾಗತಿಕವಾಗಿ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಬೆಲೆ ಏರಿಕೆಯಿಂದ ಬದುಕು ಮೂರಾಬಟ್ಟೆಯಾಗಿದೆ. ಈಗ ಮತ್ತೆ ಮಧ್ಯಪ್ರಾಚ್ಯದ ಯುದ್ಧ, ನಿರಂತರ ದಾಳಿಗಳು ಅಂದರೆ ಅದರ ನೇರ ಪರಿಣಾಮವನ್ನು ಇತರ ರಾಷ್ಟ್ರಗಳು ಅನುಭವಿಸಲೇಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಇರ್ಬೋದು, ಬೆಂಜಮಿನ್ ನೇತನ್ಯಾಹು ಇರ್ಬೋದು, ಇರಾನ್ ಇರ್ಬೋದು, ಒಂದು ನಿಲುವಿಗೆ ಬರಲೇಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಇತರ ರಾಷ್ಟ್ರಗಳು ಒಗ್ಗೂಡಿ ಒಂದು ನಿರ್ಧಾರಕ್ಕೆ ಬಂದು ಆ 3 ರಾಷ್ಟ್ರಗಳ ಜೊತೆ ಮಾತಾಡಲೇಬೇಕಾದಂತಹ ಅನಿವಾರ್ಯ ಸ್ಥಿತಿ ಇದೆ. ಆ ನಿಟ್ಟಿನಲ್ಲಿ ಏನಾದರೂ ಯೋಚನೆಗಳನ್ನು ಮಾಡ್ತಾರಾ? ಕಾದು ನೋಡಬೇಕಾಗಿದೆ. ರೈಟ್, ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮನವಿಯನ್ನು ಕಡೆಗಣಿಸಿ ಬೆಳ್ಳಂಬೆಳಗ್ಗೆ ಇರಾನ್ನ ಮಧ್ಯ ಮತ್ತು ಪಶ್ಚಿಮ ಭಾಗಗಳ ಮೇಲೆ ವೈಮಾನಿಕ ದಾಳಿಯಾಗಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ಇರಾನ್ನ ಡ್ರೋನ್ ದಾಳಿಗೆ ಇಸ್ರೇಲ್ನ ಪ್ರತಿದಾಳಿ ಇದು. ಇರಾನ್ನ ಕ್ಷಿಪಣಿ ದಾಳಿಗೆ ಪ್ರತಿಯಾಗಿ ನಡೆದಿರುವ ಈ ಕಾರ್ಯಾಚರಣೆಯಿಂದ ಎರಡೂ ದೇಶಗಳ ನಡುವಿನ ಸಂಘರ್ಷ ಮತ್ತೆ ಪೂರ್ಣ ಪ್ರಮಾಣದ ಯುದ್ಧದತ್ತ ಸಾಗುವ ಆತಂಕ ಹೆಚ್ಚಾಗಿದೆ. ಅಂದರೆ ಯುದ್ಧದ ಆತಂಕ ಜಾಗತಿಕ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಿದೆ ಅನ್ನೋದನ್ನು ಗಮನಿಸಬಹುದು. ಈಗಾಗಲೇ ನೋಡಿ, ಇತರ ರಾಷ್ಟ್ರಗಳಿಗೆ ಪೆಟ್ರೋಲು, ಡೀಸೆಲು, ಅಡುಗೆ ಎಣ್ಣೆ ಇದೆಲ್ಲದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಗ್ಯಾಸ್ ಸಿಲಿಂಡರ್ನ ಅಭಾವ ಅನ್ನೋದು ಹೆಚ್ಚಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಅನ್ನೋದಾಗಿದೆ. ಇಂಥ ಯುದ್ಧಗಳು ಮುಂದುವರಿತು ಅಂತ ಹೇಳಿದ್ರೆ ಮಧ್ಯಮ ವರ್ಗ, ಬಡವರ್ಗ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಆಗಲೇ ಉಲ್ಲೇಖ ಮಾಡಿದಾಗೆ ನೀವು ಗಮನಿಸಬೇಕು, ಈ 3 ರಾಷ್ಟ್ರಗಳ ಪ್ರತಿಷ್ಠೆಗೆ ಇತರ ರಾಷ್ಟ್ರಗಳು ಯಾಕೆ ಬಲಿಯಾಗಬೇಕು? ಆ ನಿಟ್ಟಿನಲ್ಲಿ ಇತರ ರಾಷ್ಟ್ರಗಳು ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಮಾತುಕತೆಯನ್ನು ನಡೆಸಿ ಈ ರಾಷ್ಟ್ರಗಳಿಗೆ ತಿಳಿ ಹೇಳುವಂತಹ ಪ್ರಯತ್ನವನ್ನೇನಾದರೂ ಮಾಡ್ತಾವ? ಕಾದು ನೋಡಬೇಕಾಗಿದೆ. ಹಾಗಾದರೆ ಏನಾಗಿದೆ ಅದನ್ನು ಮತ್ತೊಮ್ಮೆ ನಾವು ನೋಡ್ತಾ ಹೋಗೋಣ. ಇರಾನ್ನ ಡ್ರೋನ್ ದಾಳಿ ಇಸ್ರೇಲ್ ಮೇಲಾಗುತ್ತೆ. ಇಸ್ರೇಲ್ನ ಪ್ರತಿದಾಳಿ ಕೂಡ ಮುಂದುವರೆದಿದೆ. ನೀವು ಗಮನಿಸಬಹುದು, 2 ರಾಷ್ಟ್ರಗಳಿಂದ ಈ ಯುದ್ಧದಿಂದಾಗಿ ಪೂರ್ಣ ಪ್ರಮಾಣದ ಬಹಳ ದೊಡ್ಡ ಯುದ್ಧ ಆಗಬಹುದೇನೋ ಅನ್ನುವಂತಹ ಆತಂಕ ಕೂಡ ಹೆಚ್ಚಾಗಿದೆ. ಜೊತೆಗೆ ಇರಾನ್ ಇಲ್ಲಿ ಟಾರ್ಗೆಟ್ ಮಾಡ್ಕೊಳ್ತಾ ಇರೋದು ಅಮೆರಿಕದ ಸೇನಾ ನೆಲೆಗಳನ್ನು.
ಇರಾನ್ ಆಡಳಿತಕ್ಕೆ ಸೇರಿದ ಸೇನಾ ಮೂಲ ಸೌಕರ್ಯಗಳ ಮೇಲೆ ಈಗ ಇಸ್ರೇಲ್ ಕೂಡ ದಾಳಿಯನ್ನು ನಡೆಸಿರುವಂಥದ್ದು. ಈ ದಾಳಿ ಪ್ರತಿದಾಳಿ ಪೂರ್ಣ ಪ್ರಮಾಣದ ಯುದ್ಧಕ್ಕೂ ಕೂಡ ನಾಂದಿ ಹಾಡ್ಬೋದು, ಅಂದರೆ ಆರಂಭವನ್ನು ಕೊಡ್ಬೋದು ಅಂತ ಒಂದು ಸನ್ನಿವೇಶ ಇದೆ ನೋಡಿ. ಇಸ್ಫಹಾನ್, ಕರಾಜ್, ತಬ್ರೀಜ್ ಹಾಗೆಯೇ ಟೆಹರಾನ್ ಸೇರಿದಾಗೆ ಹಲವು ನಗರಗಳಲ್ಲಿ ಸ್ಫೋಟಗಳ ಶಬ್ದ ಕೇಳಿ ಬಂದಿರುವುದಾಗಿ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ಟೆಹರಾನ್ನ ಪಶ್ಚಿಮ ಭಾಗದಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ, ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ ಇದು. ಆದರೆ ದಾಳಿಯಿಂದ ಉಂಟಾದ ಹಾನಿ, ಸಾವು ನೋವುಗಳ ಬಗ್ಗೆ ಇದುವರೆಗೂ ಕೂಡ ಇರಾನ್ ಯಾವುದೇ ರೀತಿಯ ಮಾಹಿತಿಯನ್ನು ಹಂಚಿಕೊಂಡಿಲ್ಲ, ಅಂದರೆ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ. ಇರಾನ್ ನಡೆಸಿದಂಥ ಡ್ರೋನ್ ದಾಳಿಗೆ ಪ್ರತಿದಾಳಿ ಆಗಿರುವಂಥದ್ದು. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಇಸ್ರೇಲ್ ಈ ದಾಳಿಯಲ್ಲಿ ವಾಯು ಮಾರ್ಗದಿಂದ ಉಡಾಯಿಸುವ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಬಳಸಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಹಾಗಾಗಿ ಈ ಯುದ್ಧ ಏನಿದೆ ಅದು ಪೂರ್ಣ ಪ್ರಮಾಣದ ದೊಡ್ಡ ಯುದ್ಧಕ್ಕೆ ಕಾರಣ ಆಗ್ಬೋದಾ, ಈ ದಾಳಿ ಪ್ರತಿದಾಳಿ ಪೂರ್ಣ ಪ್ರಮಾಣದ ದೊಡ್ಡ ಯುದ್ಧಕ್ಕೆ ಕಾರಣವಾಗಬಹುದಾ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅನಂತ್ ಮಾಹಿತಿಯನ್ನು ನೀಡ್ತಾರೆ. ಅನಂತ್, ಇರಾನ್ ಒಂದು ಡ್ರೋನ್ ದಾಳಿಯನ್ನು ನಡೆಸಿದೆ, ಇಸ್ರೇಲ್ ಹತ್ತು ಕಡೆಯಿಂದ ಪ್ರತಿದಾಳಿಯನ್ನು ಮಾಡಿದೆ. ರೈಟ್ ನಾವು ಸಿಚುವೇಶನ್ ನೋಡಿದ್ರೆ ಈ ದಾಳಿ ಪ್ರತಿದಾಳಿ ಪೂರ್ಣ ಪ್ರಮಾಣದ ದೊಡ್ಡ ಯುದ್ಧಕ್ಕೆ ಕಾರಣವಾಗಬಹುದಾ? ಖಂಡಿತ. ಈಗ ಏನಂದ್ರೆ ಏಪ್ರಿಲ್ 8ರ ಒಂದು ಏನು ಶಾಂತಿ ಮಾತುಕತೆ ಅಂದ್ರೆ ಇನ್ನೂ ಕೂಡ ಯುದ್ಧವನ್ನ ಪಾಸ್ ಮಾಡಿರುವಂತದ್ದು, ಯಾವುದೇ ಸ್ಟಾಪ್ ಅಂತೂ ಮಾಡಿಲ್ಲ. ಬಟ್ ಎರಡು ದೇಶಗಳು ಒಂದು ಸರಿಯಾದಂತಹ ನೆಗೋಷಿಯೇಷನ್ಗೆ ಬರ್ದೇ ಇದ್ದ ಕಾರಣದಿಂದಾಗಿ ಅಂದ್ರೆ ಅನ್ಲಿಮಿಟೆಡ್ ಅಂದ್ರೆ ಯಾವುದೇ ಟೈಮ್ ಬಾಂಡ್ ಇಲ್ದ ರೀತಿನಲ್ಲಿ ಒಂದು ಶಾಂತಿ ಮಾತುಕತೆ ಏಪ್ರಿಲ್ 8ನೇ ತಾರೀಕೇನೆ ಏರ್ಪಟ್ಟಿರುವಂತದ್ದು. ಅದಕ್ಕೆ ಬದ್ಧವಾಗಿ ಏನು ಎರಡೂ ರಾಷ್ಟ್ರಗಳು ಕೂಡ ಇಷ್ಟು ದಿನ ಶಾಂತಿಯುತವಾಗಿದ್ದನ್ನ ನಾವು ನೋಡ್ತಾ ಇದ್ವಿ. ಅಂದ್ರೆ ಸಣ್ಣ ಪುಟ್ಟದ್ದು ಅಲ್ಲಲ್ಲಿ ಸಣ್ಣ ಪುಟ್ಟ ಘಟನೆಗಳನ್ನ ಹೊರತುಪಡಿಸಿ ಈ ರೀತಿಯಾಗಿ ಒಂದು ರಾಷ್ಟ್ರದ ಮೇಲೆ ಮತ್ತೊಂದು ರಾಷ್ಟ್ರ ಮಿಸೈಲ್ ದಾಳಿಯನ್ನ ಮಾಡಿದಂತದ್ದು ಇಲ್ಲ ಏಪ್ರಿಲ್ 8ರ ನಂತರದ ದಿನಗಳಲ್ಲಿ ನಾವು ನೋಡಿದಾಗ. ಆದ್ರೆ ಈಗಿನ ಒಂದು ಡೆವಲಪ್ಮೆಂಟ್ ಅನ್ನ ನಾವು ನೋಡಿದಾಗ ನಿನ್ನೆ ರಾತ್ರಿಯಿಂದಲೂ ಕೂಡ ಇರಾನ್ ಮೇಲೆ ಮತ್ತೆ ಇರಾನ್ ಇಸ್ರೇಲ್ ಮೇಲೆ ಪರಸ್ಪರ ದಾಳಿ ಮಾಡಿರೋದನ್ನ ನಾವು ನೋಡಿದೀವಿ. ಏನು ಮೊದಲಿಗೆ ನಾವು ನೋಡೋದಾದ್ರೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿರುವಂತದ್ದು, ಇದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡಿರುವಂತದ್ದು. ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಇಸ್ರೇಲ್ ಏನು ಇರಾನ್ನ ಪೆಟ್ರೋಕೆಮಿಕಲ್ ಮತ್ತೆ ಎನರ್ಜಿ ಪ್ಲಾಂಟೇಶನ್ ಅನ್ನ ಗುರಿಯಾಗಿ ಇಟ್ಕೊಂಡು ದಾಳಿಯನ್ನ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಅದ್ರ ಜೊತೆಗೆ ಇರಾನ್ ಕೂಡ ಇಸ್ರೇಲ್ನ ಹಲವಾರು ನಗರಗಳ ಮೇಲೆ ಅಂದ್ರೆ ಟೆಲ್ ಅವೀವ್ ಸೇರಿದಂತೆ ಇನ್ನಿತರ ಏನು ಸಿವಿಲಿಯನ್ ಟಾರ್ಗೆಟ್ ಅನ್ನ ಮಾಡಿ ದಾಳಿಯನ್ನ ಮಾಡಿರೋದನ್ನ ನೋಡ್ತೀವಿ. ಅದರಲ್ಲಿ ಈಗಾಗಲೇ ಏನು ಇಸ್ರೇಲ್ ಮಿಲಿಟರಿ ಕೂಡ ಅಲ್ಲಿನ ನಾಗರಿಕರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಏನು ಮುಂದಿನ ಆದೇಶ ಬರುವವರೆಗೂ ಕೂಡ ಯಾರು ಮನೆಯಿಂದ ಹೊರಗಡೆ ಬರೋದಾಗಿರ್ಬೋದು ಅಥವಾ ಎಲ್ಲರನ್ನು ಕೂಡ ಜಾಗರೂಕತೆಯಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಇಸ್ರೇಲ್ ಕೂಡ ತನ್ನ ರಾಜ್ಯದ ಜನತೆಗೆ ಕರೆಯನ್ನು ಕೂಡ ಕೊಟ್ಟಿದೆ. ಈಗಾಗಲೇ ಏನು ಇಸ್ರೇಲ್ನ ಸುತ್ತಮುತ್ತ ಸಾಕಷ್ಟು ಏನು ಒಂದು ಅಲಾರಾಂ ಕೂಡ ಕೇಳಿ ಬರುವಂತದ್ದು ಯುದ್ಧದ ಸನ್ನಿವೇಶ ಕಾರ್ಮೋಡ ಒದಗಿರುವಂತದ್ದನ್ನು ಕೂಡ ನಾವು ನೋಡಿದೀವಿ. ಈ ನಡುವೆ ಏನು ಈ ಎರಡೂ ದೇಶಗಳಿಗೆ ಟ್ರಂಪ್ ಅವರು ಕೂಡ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಏನು ಒಬ್ಬರ ಮೇಲೆ ಒಬ್ರು ದಾಳಿಯನ್ನ ಮಾಡಿದ್ರೆ, ಈಗ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ, ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ಮಾಡಿದೆ, ಈಗ ಇಬ್ರು ಕೂಡ ಸುಮ್ನೆ ಆಗ್ಬಿಡಿ. ಅಂದ್ರೆ ಏನು ಒಬ್ಬರ ಮೇಲೆ ಒಬ್ರು ದಾಳಿ ಮಾಡಿರೋದ್ರಿಂದಾಗಿ ಮತ್ತೆ ಇದನ್ನ ಎಸ್ಕಲೇಟ್ ಮಾಡೋದ್ ಬೇಡ, ಇಲ್ಲಿಗೆ ಸ್ಟಾಪ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಬೆಂಜಮಿನ್ ನೆತನ್ಯಾಹುಗೆ ಏನು ಈಗಾಗ್ಲೇ ಟ್ರಂಪ್ ಅವರು ಕೂಡ ಕರೆ ಮಾಡಿ ಮಾತನಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಆದ್ರೆ ನೆತನ್ಯಾಹು ಎಷ್ಟರ ಮಟ್ಟಿಗೆ ಏನು ಟ್ರಂಪ್ ಅವರ ಮಾತನ್ನ ಕೇಳ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಯಾಕೆಂದ್ರೆ ಆತರ ನೋಡಿದ್ರೆ ಈಗ ಕರೆ ಮಾಡಿ ಮಾತನಾಡಿದ್ರೆ ಅವ್ರಿಗೆ ಇಲ್ಲಿಗೆ ಪಾಸ್ ಮಾಡ್ಬೇಕಾಯ್ತು. ಆದ್ರೆ ಈಗಿರುವಂತ ಮಾಹಿತಿ ಪ್ರಕಾರವಾಗಿ ಈಗ ಏನು ಇಸ್ರೇಲ್ ಮತ್ತೆ ಇರಾನ್ನ ಪೆಟ್ರೋಕೆಮಿಕಲ್ ಮೇಲೆ ದಾಳಿ ಮಾಡಿರುವುದನ್ನ ನಾವು ನೋಡಿದಾಗ ಇದು ಸದ್ಯದ ಮಟ್ಟಿಗೆ ಮತ್ತೊಂದು ಸುತ್ತಿನ ಅಂದ್ರೆ ಮತ್ತೊಂದು ಎರಡನೇ ನೆಕ್ಸ್ಟ್ ಹಂತಕ್ಕೆ ಈ ಒಂದು ಯುದ್ಧ ಹೋಗುವಂತಹ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ಕಾಣ್ತಾ ಇರುವುದನ್ನ ನಾವು ನೋಡ್ತೀವಿ. ಇದ್ರ ಜೊತೆಗೆ ಏನು ಎರಡು ದೇಶಗಳ ನಡುವೆ ಯುದ್ಧ ಸ್ಟಾರ್ಟ್ ಆದ ಕ್ಷಣದಿಂದಲೇ ಈಗಾಗಲೇ ಏನು ಶೇರ್ ಮಾರ್ಕೆಟ್ ಕೂಡ ತುಂಬಾ ಒಂದು ಡಿಪ್ ಆಗಿರುವಂತದ್ದು. ಅದ್ರ ಜೊತೆಗೆ ಮತ್ತೊಂದು ಏನು ಕ್ರೂಡ್ ಆಯಿಲ್ ಕೂಡ 4% ಹೈಕ್ ಆಗಿರೋದನ್ನು ಕೂಡ ನಾವು ಗಮನಿಸಿದ್ವಿ. ಅದ್ರ ಜೊತೆಗೆ ಗ್ಯಾಸ್ ಬೆಲೆನೂ ಕೂಡ ಹೆಚ್ಚಾಗಿರೋದನ್ನು ಕೂಡ ನಾವು ನೋಡಿದೀವಿ. ಈಗಾಗಲೇ ಅದರ ಪರಿಣಾಮ ಭಾರತ ಸೇರಿದಂತೆ ಇನ್ನಿತರ ರಾಷ್ಟ್ರಗಳ ಮೇಲೂ ಕೂಡ ಏನು ಕ್ರೂಡ್ ಆಯಿಲ್ ಆಗಿರ್ಬೋದು, ಏನು ಈ ಒಂದು ಗ್ಯಾಸ್ ಪೂರೈಕೆನಲ್ಲೂ ಕೂಡ ವ್ಯತ್ಯಾಸಗಳು ಆಗಿರೋದನ್ನು ಕೂಡ ನಾವು ನೋಡ್ತಾ ಇದೀವಿ.
ಈಗಾಗಲೇ ಏನು IRGC ಹಿಡಿತದಲ್ಲಿ ಹೊರ್ಮುಜ್ ಇನ್ನೂ ಕೂಡ ಮುಂದುವರೆದಿಂದಾಗಿ ಅದು ಕಂಪ್ಲೀಟ್ ಕೂಡ ಕ್ಲಿಯರ್ ಆಗಿಲ್ಲ ಯಾವುದೇ ದೇಶಕ್ಕೂ ಕೂಡ. ಬಟ್ ಲಿಮಿಟೆಡ್ ಆಕ್ಸೆಸ್ ಅಲ್ಲಿ ಒಂದಷ್ಟು ಶಿಪ್ ಗಳನ್ನ ಕಳಿಸ್ತಾ ಇದ್ರೂ ಕೂಡ ಅದಕ್ಕೆ ಒಂದಷ್ಟು ಏನೋ ಫೀಸ್ ಅನ್ನು ಕೂಡ IRGC ವಸೂಲಿ ಮಾಡ್ತಿರೋದ್ರಿಂದಾಗಿ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಪರಿಣಾಮವನ್ನ ಬೀರಿದೆ. ಬಟ್ ಈಗ ಎರಡೂ ರಾಷ್ಟ್ರಗಳು ಪರಸ್ಪರ ದಾಳಿಯನ್ನ ಮುಂದುವರೆಸಿರೋದ್ರಿಂದ ಇದು ಮತ್ತೆ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಯುದ್ಧದ ಕಾರ್ಮೋಡ ಜಾಗತಿಕ ಮಟ್ಟದಲ್ಲಿ ಉಲ್ಬಣವಾಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ದಿವ್ಯಾ. ಥ್ಯಾಂಕ್ ಯು ಅನಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.